ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಹೋಗ್ತಾ ಇದೆಯೇನೋ, ಟ್ರ್ಯಾಕಿಗೆ ಬರ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಕಾರಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಬಾರಿ ಆಯ್ತಲ್ಲ. ಸಿದ್ದರಾಮಯ್ಯನವ್ರ ಮನೆಗೆ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯನವರು ಬಂದಿದ್ರಿಂದ ಪರವಾಗಿಲ್ಲ, ಎಲ್ಲ ಕಂಟ್ರೋಲಿಗೆ ಬಂತೇನೋ ಅಂತ. ಬಟ್ ಇಬ್ಬರು ನಾಯಕರು ಸುಮ್ಮನಾದ್ರೂ ಮೇಲ್ನೋಟಕ್ಕೆ, ಮಾಧ್ಯಮಗಳಿಗೆ ಕಾಣಂಗೆ, ಜನರಿಗೆ ಕಾಣಂಗೆ, ವಿಪಕ್ಷಗಳಿಗೆ ಬಾಯಿ ಮುಚ್ಚಂಗೆನೆ ಈ ಬಣದವ್ರು ಯಾಕೋ ಸುಮ್ಮನಾಗಲ್ಲ ಅನ್ಸುತ್ತೆ. ಇದು ಮೊದಲಿಂದಲೂ ಕೂಡ ಈ ಪ್ರಶ್ನೆ ಇತ್ತು. ಏನೋ ಇಬ್ರು ನಾಯಕರನ್ನ ಸೈಲೆಂಟ್ ಮಾಡ್ಬೋದು, ಆದರೆ ಇಬ್ರು ಬಣದಲ್ಲಿ ಇರೋರನ್ನ ಸೈಲೆಂಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ ಇತ್ತು. ಸೊ ಈಗ ಅದೇ ಆಗ್ತಾ ಇರೋದು. ಸಿದ್ದು ಡಿ.ಕೆ.ಶಿ ಸುಮ್ಮನಾದ್ರೂ ಸುಮ್ಮನಾಗ್ತಾ ಇಲ್ಲ ಬಣಗಳು. ವೇಣುಗೋಪಾಲ್ ಎದುರೇ ಸಿಎಂ ಡಿ.ಸಿ.ಎಂ ಪರ ಮೊಳಗಿದ ಜೈಕಾರಗಳು. ಡಿ.ಕೆ ಅಂತ ಕೂಗಿದ ಡಿ.ಕೆ.ಶಿ ಬೆಂಬಲಿಗರು ಸಿದ್ದು ಬಣ ತಿರುಗೇಟು. ಸಿದ್ದು ಸಿದ್ದು ಪೂರ್ಣಾವಧಿ ಸಿದ್ದು ಅಂತ ಘೋಷಣೆ. ಇನ್ನು MLC ಐವನ್ ನೇತೃತ್ವ ಇದಕ್ಕೆ ಇತ್ತು ಅಂತ ಒಂದಷ್ಟು ಹೈಡ್ರಾಮಾಗಳಾಯ್ತಂತೆ. ಏನೆಲ್ಲ ಹೈಡ್ರಾಮಾ ಆಯಿತು ಅಂತ ನೋಡ್ಬಿಡೋಣ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಾಯಕತ್ವ ಗೊಂದಲ, ವಿವಾದಗಳಿಗೆ ಬ್ರೇಕ್ ಹಾಕುವ ಪ್ರಯತ್ನವನ್ನು ನಡೆಸಿದ್ರು. ಅವರ ಬೆಂಬಲಿಗರು ಸುಮ್ಮನಾಗುವಂತೆ ಕಾಣಿಸ್ತಾ ಇಲ್ಲ. ತಮ್ಮ ನಾಯಕರ ಪರ ಬಲ ಪ್ರದರ್ಶನ ಮುಂದುವರಿಸಿರುವ ಉಭಯ ನಾಯಕರ ಪರ ಬೆಂಬಲಿಗರು ಬುಧವಾರ ಎಐಸಿಸಿ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಮಂಗಳೂರಿಗೆ ಆಗಮಿಸಿದ್ದಾಗ್ಲೂ ಕೂಡ ಬಲ ಪ್ರದರ್ಶನ ನಡೆಸಿದ್ದಾರೆ. ಮಂಗಳೂರು ಹೊರವಲಯದ ಕೊಣಾಂಜೆಯಲ್ಲಿ ಬುಧವಾರ ನಡೆದಂತ ಗಾಂಧಿ ನಾರಾಯಣಗುರು ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಮತ್ತು ಕೆ.ಸಿ. ವೇಣುಗೋಪಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ವೇಳೆ ಬೆಂಬಲಿಗರು ಪ್ರತ್ಯೇಕವಾಗಿ ಡಿ.ಕೆ.ಶಿ ಹಾಗೂ ಸಿದ್ದರಾಮಯ್ಯ ಪರ ಘೋಷಣೆಗಳನ್ನ ಕೂಗಿ ಹೈ ಡ್ರಾಮಾ ಸೃಷ್ಟಿಸಿದ್ರು. ಖಾಸಗಿ ಕಾರ್ಯಕ್ರಮಕ್ಕೆ ಬಂದ ವೇಣು ಎದುರು ಡಿ.ಕೆ.ಶಿ ಆಪ್ತರಿಂದ ಡಿ.ಕೆ ಅಂತ ಜೈಕಾರ ಕೂಗು ಬಂತು. ಈ ವೇಳೆ ಸಿಟ್ಟಿಗೆದ್ದ ಸಿದ್ದು ಆಪ್ತ ಐವನ್ ಡಿಸೋಜರಿಂದ ಸಿದ್ದು ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಕೂಗಲಾಯಿತು. ಬಳಿಕ ಬೆಂಗಳೂರಿನಿಂದ ಸಿಎಂ ಸಿದ್ದು ಆಗಮಿಸಿದ ವೇಳೆಯೂ ಅವರ ಬೆಂಬಲಿಗರಿಂದ ಮತ್ತೆ ಸಿದ್ದು ಪೂರ್ಣಾವಧಿ ಸಿಎಂ ಅಂತ ಜೈಕಾರವನ್ನ ಕೂಗಲಾಯಿತು. ಅಲ್ಲಿಗೆ ಮೇಲ್ನೋಟಕ್ಕೆ ಪ್ರಭಾವಿ ನಾಯಕರುಗಳು ಮತ್ತು ಮುಂಚೂಣಿಯ ನಾಯಕರುಗಳು, ಫ್ರಂಟ್ ಲೈನ್ ನಾಯಕರುಗಳು ಒಂದಾದ್ರೂ ಈ ಬಣದವರು ಒಂದಾಗಲ್ಲ, ಒಂದಾಗಕ್ಕೂ ಬಿಡಲ್ಲ ಅನ್ನೋ ಮೆಸೇಜು ಇಲ್ಲಿ ಪಾಸ್ ಆಗ್ತಾ ಇದೆ. ಇಬ್ಬರಲ್ಲಿ ಒಬ್ರು ಬಣದವ್ರು ಸೋತ್ರು ಹೆಂಗೋ ನಡೆಯತ್ತೆ. ಏನ್ ನೀವು ಕೂಗ್ತಿದ್ದೀರಲ್ಲ, ಕೂಗ್ಕೊಳ್ಳಿ ಬಿಡಿ ಅಂತ ಬಿಟ್ರು ಆಗತ್ತೆ. ಇದಾಗಲ್ಲ, ನೀವು ಕೂಗ್ತಿದ್ದೀರ ನಾವು ಕೂಗ್ಬಾರ್ದಾ ಅಂತ ಕೂಗೋದಾಗಿದೆ. ಸೊ ಅದು ಡಿಸ್ಟರ್ಬ್ ಜಾಸ್ತಿ ಆಗತ್ತೆ, ಅಂತರ ಜಾಸ್ತಿ ಆಗತ್ತೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಐವಾನ್ ಡಿಸೋಜಾ ಒಬ್ಬ ಹಿರಿಯ ನಾಯಕ. ಬಹಳ ವರ್ಷದಿಂದ ಪಕ್ಷದಲ್ಲಿ ಇದ್ದಾರೆ. ಪಕ್ಷದ ವರ್ಚಸ್ಸೇನು, ಏನು ಮಾಡಿದ್ರೆ ಏನಾಗತ್ತೆ ಅನ್ನೋದು ತುಂಬ ಅರಿವಿದೆ. ಈಗ ಡಿ.ಕೆ ಕಡೆಯವರು ಅಂತ ಅನ್ಕೊಳ್ಳಿ. ಡಿ.ಕೆ ಕಡೆಯಲ್ಲಿ ಹಿರಿಯ ನಾಯಕರುಗಳು ಅವ್ರ ಸಪೋರ್ಟಿಗೆ ಯಾರಿದ್ದಾರೆ, ಎಲ್ಲ ಯಂಗ್ಸ್ಟರ್ಸ್ಗಳಿದ್ದಾರೆ, ಈಗಿನವ್ರು ಇದ್ದಾರೆ ಅಂತಿದ್ದಾರೆ. ಡಿ.ಕೆ ಅಂತ ಕೂಕೊಂಡ್ಲಿ ಬಿಡ್ರಿ, ನಾವು ಪೂರ್ಣಾವಧಿ ಸಿಎಂ ಅನ್ನೋದು ನಮಗೆ ಗೊತ್ತಿದೆ ಅಂತ ಐವನ್ ಡಿಸೋಜ್ ಅವರು ಸುಮ್ಮನೆ ಇದ್ದಿದ್ರು ಆಗ್ತಿತ್ತು. ಇಲ್ಲ, ಯಾಕೆ ಸುಮ್ಮನೆ ಇರ್ಬೇಕು ನಾವು, ತಗೋ ಕೂಗು ಅಂತ ಕೂಗಿತ್ತು. ಇದು ಮತ್ತಷ್ಟು ಡ್ಯಾಮೇಜ್ ಆಗೋಕ್ಕಾಗ್ಬಿಡತ್ತೆ. ಇದು ಮತ್ತಷ್ಟು ರೀತಿಯಾದಂಥ ಬಿರುಕು ಮೂಡುವಂತೆ ಆಗತ್ತೆ. ಇದರ ನೆಸೆಸಿಟಿ ಇರಲಿಲ್ಲ. ಅಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಇಬ್ಬರಲ್ಲಿ ಒಬ್ಬರಲ್ಲಿ ತಡಿರಪ್ಪ ಸುಮ್ಮನಿರಪ್ಪ ಅಂತನಾದರೂ ಹೇಳ್ಬೋದಿತ್ತು. ಅವರು ಅಂದ್ರೆ ಎಲ್ಲೋ ಗೊತ್ತಿಲ್ಲ. ಇನ್ನು ಇದರ ಮಧ್ಯದಲ್ಲಿ ಸಿದ್ದು ಮತ್ತು ವೇಣು ರಹಸ್ಯ ಚರ್ಚೆಯನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ 15 ನಿಮಿಷ ಉಭಯ ನಾಯಕರು ಮಾತುಕತೆಯನ್ನು ಮಾಡಿರೋದು. ಬ್ರೇಕ್ಫಾಸ್ಟ್ ಸಭೆಯ ಬೆನ್ನಲ್ಲೇ ದಿಲ್ಲಿ ನಾಯಕನ ಜೊತೆಗೆ ಸಿಎಂ ಚರ್ಚೆಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಗೊಂದಲಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ರಹಸ್ಯ ಮಾತುಕತೆಯನ್ನು ನಡೆಸಿದ್ದು, ಈ ಹೈ ವೋಲ್ಟೇಜ್ ರಹಸ್ಯ ಸಭೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಮಂಗಳೂರು ವಿವಿಯ ಗೆಸ್ಟ್ ಹೌಸ್ನಲ್ಲಿ ಈ ರಹಸ್ಯವಾದಂಥ ಮಾತುಕತೆಯನ್ನು ನಡೆಸಿರೋದು. ಇಬ್ಬರೇ ನಾಯಕರು, ಕೆ.ಸಿ. ವೇಣುಗೋಪಾಲ್ ಅವರು ಮತ್ತು ಸಿದ್ದರಾಮಯ್ಯನವರು, ಇವರಿಬ್ಬರೇ ರಹಸ್ಯವಾಗಿ ಒಂದು 15 ನಿಮಿಷ ಏನೋ ಮಾತಾಡಿದಾರಂತೆ. ಏನು ಮಾತಾಡಿರ್ಬೋದು, ಯಾವ ವಿಚಾರದ ಬಗ್ಗೆ ಪ್ರಸ್ತಾಪಿಸಿರ್ಬೋದು, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ಬೋದು, ಏನು ನಿರ್ಧಾರವನ್ನು ಕೈಗೊಂಡಿರ್ಬೋದು ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯನವರು ಅವರ ಒಪಿನಿಯನ್ ಏನಾದರೂ ತಿಳಿಸಿದ್ರಾ, ಅಥವಾ ಕೆ.ಸಿ. ವೇಣುಗೋಪಾಲ್ ಅವರು ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರಾ, ಯಾವ ವಿಚಾರದ ಬಗ್ಗೆ ಮಾತನಾಡಿರ್ಬೋದು ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು 15 ನಿಮಿಷಗಳ ಕಾಲ ಇಬ್ರು ಒಟ್ಟಿಗೆ ಗೌಪ್ಯವಾಗಿ ಮಾತನಾಡಿದ್ದಾರೆ. ಮಂಗಳೂರು ಹೊರವಲಯದ ಕೊಣಾಜೆಯಲ್ಲಿ ಕಾರ್ಯಕ್ರಮ ಐತಲ್ಲ, ಈ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಅಂತ ಬಂದಿದ್ರು. ಸೊ ವಿವಿಯ ಗೆಸ್ಟ್ ಹೌಸ್ ನಲ್ಲಿ ಇವರಿಬ್ರು ಒಂದ್ ಸ್ವಲ್ಪ ಹೊತ್ತುಗಳ ಕಾಲ ಚರ್ಚೆನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಬೇರೆ ಯಾರು ಇರ್ಲಿಲ್ವಂತೆ, ಇಬ್ಬರೇ ಇದ್ರು. ಏನ್ ಮಾತಾಡಿರ್ಬೋದು, ಏನ್ ನಿರ್ದೇಶನ ಕೊಟ್ಟಿರ್ಬೋದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಬ್ರೇಕ್ಫಾಸ್ಟ್ ಸಭೆಯ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೊರಟಿದ್ದಾರೆ. ಇದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಟ್ ಡೆಲ್ಲಿಗೆ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾತು ಆಡಿದ್ದಾರೆ, ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಬಟ್ ಕುತೂಹಲ ಇದೆ.
ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ವಿರಾಮ ಹಾಕಿರುವ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮರುದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಆದರೆ ಖಾಸಗಿ ಕಾರ್ಯಕ್ರಮ ಮತ್ತು ಮತಗಳ್ಳತನದ ವಿರುದ್ಧ ಡಿಸೆಂಬರ್ 14ರಂದು ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನಾ ಸಮಾವೇಶದ ಪೂರ್ವಭಾವಿ ಸಿದ್ಧತೆಗಾಗಿ ದೆಹಲಿಗೆ ತೆರಳ್ತಾ ಇರುವುದಾಗಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನಾನು ಈ ರೀಸನಿಗೆ ಹೋಗ್ತಾ ಇದ್ದೀನಿ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಬೇರೆ ಇದೆಯಂತೆ. ಸೊ ಆ ಮದುವೆ ಕಾರ್ಯಕ್ರಮಕ್ಕೂ ಹೋಗ್ತಾ ಇದ್ದೀನಿ, ಮತ್ತು ಒಂದು ಸಮಾವೇಶ ಮಾಡಬೇಕು ಅಂತ ಅನ್ಕೊಂಡಿದ್ದೀವಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಏನೇ ಹೇಳಿದ್ರು ಅದು ಮೇಲ್ನೋಟಕ್ಕೆ ಮಾತ್ರನಾ, ಮಾಧ್ಯಮಗಳಿಗೆ ಮಾತ್ರನಾ, ದೆಹಲಿಯಲ್ಲಿ ಯಾರನ್ನಾದ್ರೂ ಭೇಟಿ ಆಗ್ತಾರಾ, ಭೇಟಿಯಾಗಿ ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸ್ತಾರಾ, ಚರ್ಚೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ, ಕುತೂಹಲ ಕೂಡ ಆಗಿದೆ. ಒಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಕ್ಸ್ಟ್ ಡೇನೇ ದೆಹಲಿಗೆ ಹೋಗಿರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸೊ ಇದೆಲ್ಲ ಇಲ್ಲಿಗೆ ಮುಗಿಯುತ್ತಾ, ಮುಂದುವರಿಯುತ್ತಾ ಅನ್ನೋದೊಂದು ತುಂಬ ದಿನಗಳಿಂದ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆ ಹಾಗೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸೊ ಇಷ್ಟೆಲ್ಲ ಹೈ ಡ್ರಾಮಾ ನೆನ್ನೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಮತ್ತು ಮಂಗಳೂರು ಕಾರ್ಯಕ್ರಮದಲ್ಲಿ ಆಗಿದೆ.